ಮತ್ತಪ್ಪ ನೋಡ್ಕೊಳ್ರಿ. ಈ ಒಂದು ಬ್ಯೂಟಿಫುಲ್ ಆದಂತಹ ಜಲಪಾತದ ವೀಕ್ಷಣೆಯನ್ನು ಮತ್ತೊಮ್ಮೆ ತೋರ್ಪಡಿಸ್ತಾ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಓ ಮೋಡ ನೋಡ್ರಿ ಹೆಂಗೆ ಕವಿದಿದೆ. ವಾವ್, ಸೂಪರ್ ಸೂಪರ್. ಓ ನೋಡಿ 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 ಎಂಥ ವ್ಯೂ, ಒಂದು ನೈಸ್ ವ್ಯೂ. ಹಾಂ 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 ಹೇಗಿದೆ? ಓಹೋ, ಇದೆಲ್ಲ ನನ್ನ ಅದೃಷ್ಟಕ್ಕೆ ಸಿಕ್ಕಿರೋದು. ಏನ್ರಿ ಇದು? ಹಾಂ, ಏನು ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆ ನೋಡಿ ಗುರು. ಹಾಂ, ಎಲ್ಲ ನಮ್ಮ ಪುಣ್ಯ ಈ ಥರ ವ್ಯೂ ಸಿಗೋದು. ಹೆಂಗೆ ಹೋಗ್ತಾ ಇದೆ ಮೋಡಗಳು. ಸೊ ಇಲ್ಲಿರೋರಿಗೆ ಇವೆಲ್ಲ ಕಾಮನ್ ಗುರು, ನಮಗಿದು ಆಶ್ಚರ್ಯ, ಏನು ಅನ್ಕೋಬೇಡಿ ದಯವಿಟ್ಟು. ಚೆನ್ನಾಗಿ ಹೋಗ್ತಾ ಇದೆ, ಅದಕ್ಕೋಸ್ಕರ ಇನ್ನೇನಿಲ್ಲ. ಜೈಪುರ ಟು ಹೊರನಾಡು ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಹೊರನಾಡು ಒಂದಷ್ಟು ವೀಕ್ಷಣೆ. ನವಿಲು ನವಿಲು ನವಿಲು, ಸೂಪರ್ ಸೂಪರ್. ಹೆಂಗಾರ್ತು ಗುರು. ಸೂಪರ್, ಎಂಥ ವ್ಯೂ ಸಿಕ್ತು. ನಾನೇನಾದ್ರು ವೀಡಿಯೋ ಆಫ್ ಮಾಡಿಬಿಟ್ರೆ ಕತೆ ಕೆಟ್ಟೋಗೋದಲ್ಲ ಗುರು. ಅಯ್ಯಯ್ಯೋ, ಇದೇನು ಈ ರೀತಿ ಸಿಕ್ಬಿಡ್ತು? ಬಸರಿಕಟ್ಟೆ 14, ಇನ್ನೂ 14 ಕಿಲೋಮೀಟ್ರ್ ಅದಲ್ಲಪ್ಪ. ನಮ್ಮ ಟೋಟಲ್ ಎಷ್ಟು ಕಿಲೋಮೀಟ್ರ್ ಇರೋದು? ಮೊಬೈಲ್ ಆ್ಯಪ್ ಗಿಪ್ ಆಗ್ಬಿಡೋದು ಕಣೋ. ನಿಂದು ಜಿಯೋ ಸಿಮ್ಮಾ? ಈಗ ರಾನ್ ಹಾಂ, ಈಗ ಬಸರಿಕಟ್ಟೆ ಅಂತದಲ್ಲ, ಅಲ್ಲಿಗೆ ಹೋಗ್ಲೇಬೇಕಾ ನಾವು? ಹಾಂ 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 ಹಾಂ, ಸೂಪರ್ ಸೂಪರ್ ಸೂಪರ್. ಸಂಜೆ ಟೈಮ್ ಇದು, ಬಹಳ ಸುಂದರಮಯವಾಗಿ ವ್ಯೂ ಸಿಗ್ತೈತೆ. ಇನ್ನೇನು ಕತ್ಲಾಗ್ಬಿಡ್ತದೆ, ನಮ್ಗೆ ಸ್ವಲ್ಪ ಬೇಗ ಹೋಗಿ ಹೊರನಾಡು ಸೇರ್ಕೊಬೇಕು. ಯಾಕಂದರೆ ಈ ಸ್ಥಳಗಳ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅರ್ಥ ಆಯ್ತಾ? ಈ ಸ್ಥಳಗಳ ಬಗ್ಗೆ ಏನು ಐಟಿದೆ ಮರಗಳು. ಓ ಚಂದಮಾಮ, ಓ ಚಂದಮಾಮ. ಹಾಂ ಹಾಂ, ಕೈಲಾಸ 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 ಇದೆಲ್ಲ. ನನಗಂತೂ ಕೈಲಾಸ, ನಿಮ್ಗೇನಂತ ಗೊತ್ತಿಲ್ಲ. ಬಸರಿಕಟ್ಟೆ 13 ಕಿಲೋಮೀಟರ್. ಓಕೆ, ಇನ್ನೇನು ಕತ್ಲಾಗ್ಬೋದು. ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಹೊರನಾಡೊಂದು ವೀಡಿಯೋ ಫಿನಿಷ್ ಮಾಡಿಕೊಂಡು ಅಲ್ಲಿಗೆ ಬೈದಾಡಿ ಒಂದು, ರಾಣಿಜೇರಿ ಒಂದು, ಇದೆರಡು ಮಾಡ್ತೀನಿ. ಆಮೇಲೆ ಕ್ಲೋಸ್, ಆಟ ಕ್ಲೋಸ್, ಅವಾಗ ಅಂತ್ಯ. ರಾಣಿಜೇರಿಲಿ ಸೂರ್ಯ ಉದಯ ಆಗುವ ವ್ಯೂ ಸಖತ್ತಾಗಿ ಕಂಡದಂತೆ. ಟ್ರೈ ಮಾಡೋಣ. ನೋಡಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಲ್ಲಪ್ಪ. ಹೇಗಿದೆ ನೋಡ್ರಪ್ಪ ಜಾಗ. ರೋಡ್ ಬೇರೆ ಚೆನ್ನಾಗಿಲ್ಲ ಕಣ್ರಪ್ಪ. ಓಕೆ.
ಬಸರಿಕಟ್ಟೆ. ಎಲ್ಲ ಬೇಕಾ? ಕುಗ್ರೆ ಅಲ್ಲ, ಒಂದು ವಿಡಿಯೋ ಮಾಡಬೇಕಾಗುತ್ತೆ. ನೋಡಿ ಹೇಗಿದೆ ವ್ಯೂ, ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಶಾಂತಿ ಗ್ರಾಮ. ಬಸರಿಕಟ್ಟೆ 10 ಕಿಲೋಮೀಟ್ರ್. ಕ್ಯಾತನಮಕ್ಕಿ ಬೆಟ್ಟ 15. ಓ, ಅಲ್ಲಿ ಹೋಗ್ಬೇಕಾ ನೋಡು. ಏನು ಈ ಏರಿಯಾದ ಬಗ್ಗೆ ನನಗೆ ಅಷ್ಟೇನೂ ಗೊತ್ತಿಲ್ಲ, ಆದರೆ ಕತ್ಲೆ ಅಂತ ಆಗೋಯ್ತು. ಹೊರನಾಡು ನಾನು ಇನ್ನೂ 17-18 ಕಿಲೋಮೀಟ್ರ್ ಐತೆ ಹೋಗಬೇಕು. ಏನು ಕಾಡು, ಭಯಂಕರ ಕಾಡು ಇದು. ಯಾವ ಥರ ಹೋಗಿ ಸೇರ್ತೀನಿ ಅದು ದೇವರೇ ನನಗೆ ಸಹಕಾರ ಕೊಡಬೇಕು. ನೋಡಿ ಕತ್ಲಾಗೋಯ್ತು. ಏನಪ್ಪ? ಹಾಂ, ಅದಕ್ಕೆ ಅಲ್ಲೋಗಿ ಸೇರಿಸ್ತದೆ ನೋಡು, ಅಬ್ಸರ್ವ್ ಮಾಡೋ. ಮತ್ತೆ ಅಲ್ಲೋಗಿ ನಮ್ಮ ಲೆಫ್ಟ್ ತಗೋಬೇಕು. ಒಂದೇ ರೋಡಾ? ಆ ಕಡೆ ಈ ಕಡೆ ಯಾವ ರೋಡ್ ಇಲ್ಲ ತಾನೆ? ಅದೇ ಕ್ಯಾತನಮಕ್ಕಿ ಪಕ್ಕದಲ್ಲೇ ಹೊರನಾಡು ಇರೋದು. ಕತ್ಲೇನೇ ಆಗೋಯ್ತು ಗುರು. ಹಾಂ, ಮತ್ತೆ ಅಣ್ಣವ್ರದ್ದು ಒಂದು ಗಾಡಿ ನೋಡಿ ಸಮಾಧಾನ ಆಯಿತು. ನಮ್ಮ ಕಾಡುಗಳ ಬಗ್ಗೆ ನನಗೆ ಮಾಹಿತಿ ಅದೇ. ಈ ಕಾಡುಗಳ ಬಗ್ಗೆ ನಮಗೇನು ಗೊತ್ತಿಲ್ಲ ಗುರು. ಎಲ್ಲ ನೋಡಿ ಫುಲ್ಲು ಡೀಪ್ ಪ್ರದೇಶಗಳು. ಹೆಂಗೈತೆ ನೋಡ್ರಿ, ಭಯಂಕರ ಡೀಪು. ಎಲ್ಲಿ ಏನು ಸಿಗುತ್ತೆ ಅಂತ ಯಾರು ಗೊತ್ತು. ಕತ್ಲೆ ಆಗೋಯ್ತು. ಹೊರನಾಡು ಒಂದು 18 ಕಿಲೋಮೀಟ್ರನ್ನು ತೋರಿಸ್ತಾ ಇತ್ತಲ್ಲಿ. ಇನ್ನೊಂದು ಕಡೆ ರೂಟ್ ಹಾಕಿದ್ವಿ, ಅದು 33 ಕಿಲೋಮೀಟ್ರ್ ಇತ್ತು. ಕಾರೆಮನೆ, ಸೀರ್ಗೊಂಡ ಅಂತ ಕಡೆ ಏನೇನೋ ಅದ. ಇಲ್ಲಿ ರೋಡ್ ಚೆನ್ನಾಗಿದೆ ದೇವ್ರ ದಯದಿಂದ. ರೋಡ್ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗ್ಬಿಡೋದು. ಅದು ಹಿಂಗೆ ಕಳಿಸ್ಬೇಕು. ಕತ್ಲೆ ಆಗಿ ಹೋಗೋದೆ ಗುರು. ಬೆಳಗ್ಗೆ ಇಲ್ಲ, ಅದು ಯಾವುದೋ ಒಂದು ಕಾರ್ ಬಂದು ಬೈಕ್ ಬಂತು, ಒಬ್ಬ ಸಮಾಧಾನ ಆಯಿತು. ಹಿಂಗೆ ಯಾವ್ದಾದ್ರು ಒಂದು ಗಾಡಿ ಬಂದರೆ ಸಮಾಧಾನ ನಮಗೆ. ಕ್ಯಾಮ್ರಕ್ಕೆ ಮಾತ್ರ ಬೆಳ್ಳು ಕಾಣಿಸ್ತೈತೆ. ಇಲ್ಲೋದ್ರೆ ಕತ್ಲೇನೆ ಆಗೋಗದ. ಏನಿದೆ ಕತೆ ನಮ್ಮ ಕ್ಯಾಮ್ರದ ಮಹಿಮೆ. ಗಾಡಿ ಬರ್ತದೆ, ಸಂತೋಷ. ಇದು ಕ್ಯಾತನಮಕ್ಕಿ ರೋಡ್ ಸೇರಿಸುತ್ತೆ. ನಾನೀಗ ಕುಪ್ಪಳ್ಳಿಯಿಂದ ನಾನು ಜೈಪುರ ಮಾರ್ಗವಾಗಿ ಹೊರನಾಡು ಹೋಗ್ತಾ ಇರೋದು. ಇದು ಕ್ಯಾತನಮಕ್ಕಿ ಗುಡ್ಡ ರೋಡ್ ಏನಿದೆ ಅಲ್ಲಿಗೆ ತಗೊಂಡೋಗಿ ಸೇರಿಸುತ್ತೆ. ಅಲ್ಲೊಂದು ಹೋಮ್ ಸ್ಟೇ ಇದೆ. ಅಲ್ಲಿ ಬಲಗಡೆ ಹೋದರೆ ಕ್ಯಾತನಮಕ್ಕಿ ಗುಡ್ಡ. ನಾನು ಅಂದ್ಕೊಂಡಿರೋದು ಹಂಗೆ, ಅದು ತಗೊಂಡೋಗಿ ಸೇರಿಸ್ಬಿಟ್ರೆ ಸಾಕು ನಮಗೆ. ಆಮೇಲೆ ಆ ಕಡೆ ರೋಡ್ ಗೊತ್ತು ನಮಗೆ. ಕತ್ಲೆ ಆಗೋಯ್ತು, ಕಂಪ್ಲೀಟ್ ಕತ್ಲೆ ಆಗೋದ. ಈಗ ಟೈಮು. ಓ, ತಂಪಾದ
ಕಾಲೋನಿ ಅಂದ್ಕೊಂಡು ಯಾವುದೋ ಒಂದು ಸ್ಥಳ ಸಿಗ್ತದೆ ಇಲ್ಲಿ. ಈ ನಾಯಿಗಳು ಬೇರೆ ನೋಡಿ ರೋಡಲ್ಲೇ ಬಿದ್ದಾವೆ. ಅದು ಒಂದು ಅಂಗಡಿ ನೋಡ್ತೀನಿ, ಸಮಾಧಾನ ಆಯಿತು. ಹಂಗೆ ಇದ್ಬಿಟ್ರೆ ಸಾಕು ಅಲ್ಲಿ ಗಂಟೆ ಇದೇ ಥರ. ತಿರ್ಸ್ಕೊಂಡು ಹೋಗ್ಬೇಕು. ಓಕೆ, ಹೆಂಗಾರು ಮಾಡಿ ಹೊರನಾಡು ತಲುಪಿಬಿಟ್ಟು ಅಲ್ಲಲ್ಲೇ ಒಂದೊಂದು ವೀಡಿಯೋ ಹಾಕ್ತಿರ್ತೀನಿ, ವಾಚ್ ಮಾಡಿ. ಏನ್ರಿ ಈ ಕತ್ತಲೆ ಈ ಪಾಟಿ ಗುಡ್ಡನ ಹಚ್ತಾ ಕೂತೀವಿ. ಏನು ಐಟದೆ ಗೊತ್ತಾ ಇದು? ಅಪ್ಪ ನನ್ನ ಬೈಕು ದೇವರು ಅದು. ಎಷ್ಟು ಕಿಲೋಮೀಟ್ರ್? 200 ಕಿಲೋಮೀಟ್ರ್ ಬಂದದ ಗಾಡಿ. ಏನು ಸಾಮಾನ್ಯವಾದ ಗಾಡಿ ಅಲ್ಲ ಬಿಡಿ. 200 ಕಿಲೋಮೀಟ್ರ್ ಜರ್ನಿ. ಅಪ್ಪ ಸದ್ಯ ರೋಡ್ ಚೆನ್ನಾಗದ. ರೋಡ್ ಚೆನ್ನಾಗಿಲ್ಲ ಅಂದರೆ ಕೆಲಸ ಕೆಟ್ಟು ಹೋಗೋದು. ರೋಡ್ ಮಾತ್ರ ಅಲ್ಟಿಮೇಟ್ ಆಗದೆ ನೋಡಿ. ಅದೇ ಹೊರನಾಡು, ಅಲ್ಲಿ ಕಾಣ್ತಾ ಗುಡ್ಡೆ. ಏನಪ್ಪ ಈ ಕಾಡಲ್ಲಿ, ಈ ಪಾಟಿ ಕಾಡಲ್ಲಿ ಇಷ್ಟೊತ್ತಾಗ ಹೋಯ್ತಾವೆಲ್ಲ. ಅಯ್ಯೋ ಶಿವ. 30 ಸ್ಪೀಡಲ್ಲಿ ಹೋಗಿ 30 ಸ್ಪೀಡ್ ಅಂತ ಹಾಕೋರೆ. ಸ್ಪೀಡ್ ಲಿಮಿಟ್ 30. ಕತ್ತೆ ಆಗೋಯ್ತು. ಓಹೋ, ಅದು ಇಲ್ಲೊಂದೊಂದು ಮನೆಗಳು ಕಾಣಿಸ್ತದೆ, ಅದೊಂದು ಸಂತೋಷ ಪಡಬೇಕು. ಕಂಪ್ಲೀಟ್ ಕತ್ಲೆ. ಅಯ್ಯೋ, ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. 10 ಕಿಲೋಮೀಟ್ರು. ಅಯ್ಯೋ, ಅದೇನೇನೋ ಕಿರ್ಚ್ಕತ್ತದೆ ಗುರು ನೋಡಿ. ಕ್ಯಾ ಅಂತ. ಓಹೋ ಹೆಂಗಿದ್ದು ಸೇತುವೆ. ಯಪ್ಪ ಸ್ವಾಮಿ, ಏನಮ್ಮ. ಅಯ್ಯೋ, ಈ ಥರ ದಾರಿಗಳು ಬೇಡಪ್ಪ ದೇವ್ರೆ. ಸ್ವಲ್ಪ ಊರು ಕೇರಿ ಇರೋಂಥ ರೋಡಾದರೆ ಹೆಂಗೆಯೋ ಪರವಾಗಿಲ್ಲ. ಬರೀ ಕಾಡೆ ಗುರು. ನೋಡಿ ಹೆಂಗದಪ್ಪು. ನೋಡಿ ಹಿಂಗೈತೆ ಟರ್ನು ನೋಡಿ. ಒಂದು ಗುಂಡಿ ಬೇರೆ. ಸಿಂಗಲ್ ಗೇರ್ಲೇ ಎತ್ತಬೇಕು. ಫಸ್ಟ್ ಗೇರಲ್ಲೇ ಎತ್ತಬೇಕು. ಕಿಲೋಮೀಟ್ರ್ ಹಾಕಿದ್ದು 10 ಕಿಲೋಮೀಟ್ರ್ ಕಾಣಿಸ್ತಾ ಇಲ್ವಲ್ಲಪ್ಪ ಈಗ. ಅಯ್ಯೋ ದೇವ್ರೆ, ಕಿಲೋಮೀಟ್ರ್ ಆದ್ರೂ ತೋರಿಸು ಮರೆಯ. ಸುತ್ತಿ ಬಳಸಿ ಹೋಗ್ಬೇಕಲ್ಲ. ಆ ಬುಡ್ಡೆಲ್ಲ ಹಚ್ಬೇಕಲ್ಲಪ್ಪ ತಾನೇ. ಯಾವುದೋ ಒಂದು ಮನೆ ನೋಡಿದೆ. ಕಾಡು ನೋಡ್ರಿ, ಕಾಡು. ಬೇಗ ಕರ್ಕೊಂಡೋಗಿ ಸೇರ್ಸ. ಯಾವ ಮನೆ ಕಾಣಿಸ್ತು ಇಲ್ಲಿ. ಈ ಥರ ಮನೆ ನೋಡಿದ್ರೆ ಸಮಾಧಾನ ಅಂತ.
ಮನೆಗಳಿದ್ರೆ ಏನು ಬೇಜಾರಿಲ್ಲ. ನೋಡಿ ಈ ಥರ ಕಾಡುಗಳು ನೋಡಿದ್ರೆ ಬೇಜಾರಾಗತ್ತೆ. ಏನಿದ್ರು ಇದು ಹಗಲೊತ್ತಿಗೆ ಸರಿ, ರಾತ್ರಿಗಲ್ಲ. ರಾತ್ರಿಗೆ ಅಲ್ಲಿವೇ ಎಲ್ಲ ಇದು. ಕ್ಯಾತನ್ ಮಕ್ಕಿ ಅಡ್ರೋಡಿಗೆ ಸೇರ್ಕೊಂಡ್ರೆ ಸಾಕಪ್ಪ ನಮಗೆ ಸಮಾಧಾನ. ಫುಲ್ಲು ಕತ್ಲೆ ಆಗೋಯ್ತು, ಡೆಡ್ ಎಂಡ್ ಕತ್ಲೆ. ನನ್ನ ಕ್ಯಾಮ್ರಾ ಬಿಡಿ ಸಕ್ಕತ್ತಾಗದೆ, ಅದಕ್ಕೋಸ್ಕರ ನೀವು ಒಂಥರ ಬೆಳಕು ಥರನೇ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ ಸರಿ, ನಾನು ಹೇಗೋ ಮಾಡಿ ಕಷ್ಟಪಟ್ಟು ಹಂಗೆ ಹೊರನಾಡು ತಲುಪಿಬಿಟ್ಟು ನಾನೊಂದಷ್ಟು ಮಾಹಿತಿ ಕೊಡ್ತೀನಿ. ಈ ಕತ್ಲೆನಲ್ಲೇ ಮೂವ್ ಆಗ್ತಾ ಇದ್ದೀನಿ. ಯಾವುದೋ ಒಂದು ಬೈಕ್ ಬಿಟ್ಟು ಒಂದು ಗಾಡಿ ಬಂದರೆ ಸಮಾಧಾನ. ಗಾಡಿ ಅಳ್ತದೆ ಗುರು ಉದ್ದೇಶನ. ಬಿಡೋ ಸಾಕು ಅಂತದ. ಯಾವುದು ಕಾಡು ಯಾವುದು ಏನು ಒಂದು ಗೊತ್ತಾಯ್ತಿಲ್ಲ. ಒಂದೇ ರೋಡನಾ? ನೋಡಪ್ಪ, ಆಮೇಲೆ ಎಲ್ಲರೂ ಬೇರೆ ಕಡೆ ಹೊಂಟದ. ಯಾರು ನಂತರ ಹುಚ್ಚು ಸಾಹಸ ಮಾಡೋಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಸೊ ನಾನು ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಇಂಥ ಸ್ವಪ್ನ ಮಾಡ್ನಾರಿ. ನೋಡ್ರಿ ಹೆಂಗಿದೆ ಗೊತ್ತಾ ಕಾಡಿದು, ಭಯಂಕರವಾಗಿದೆ ಕಾಡು. ಅಯ್ಯೋ ಶಿವ, ಏನು ಗೊತ್ತು ಗುರಿ ಇಲ್ಲದೆ ಸರ್ ಬಂದ್ಬಿಟ್ಟು ಎತ್ತಾಗೆ ಹೆಂಗೈತೆ ಗೊತ್ತಾ ಕಾಡು. ಅದು ನೋಡ್ರೆ ಕಿಲೋಮೀಟ್ರ್ ಕಡಿಮೆನೇ ತೋರಿಸ್ತಾ ಇದೆ, ನಮಗೆ ಪ್ಲೇಸೇ ಸಿಗ್ತಾಯಿಲ್ಲ. ಅಯ್ಯೋ ದೇವ್ರೆ, ಯಾವ ಇದಕ್ಕೊಂದು ಅಂತ ನನಗೆ ಮ್ಯಾಪೇ ಚೇಂಜ್ ಮಾಡ್ತದೆ ಅತ್ತಾಗಿತ್ತಾಗೆ. ಸೊ ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಕಣ್ರಪ್ಪ. ನೋಡು ಎಲ್ಲೆಲ್ಲಿ ಹೋಯ್ತದೆ ಗುರು. ಅಯ್ಯೋ ಕತೆ ಅಪ್ಪ, ನನಗೆ ಅಲ್ಲಿ ಕ್ಯಾತನ ಮುಖಿ ಗುಡ್ಡದು ಅಡ್ರೋಡ್ ಇದೆ, ಅಲ್ಲೋಗಿ ಸೇರಿಸ್ಬಿಟ್ರೆ ಸಾಕಪ್ಪ ನನಗೆ ಸಮಾಧಾನ. ಎಲ್ಲೆಲ್ಲಿ ಹೋಯ್ತಾವನೆ ಅಂತ ನನಗೆ ಗೊತ್ತಾಯ್ತಿಲ್ಲ ಕಣ್ರಪ್ಪ. 2-3 ರೋಡ್ಗಳು ಅಡ್ರೋಡ್ಗಳು ಸಿಕ್ಬಿಡ್ತು. ಯಾವ ಕಡೆ ಹೋಗೋದು ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ಅಯ್ಯೋ ನನಗೆ ಅರ್ಥವೇ ಆಯ್ತಿಲ್ವಲ್ಲಪ್ಪ. ಇಲ್ಲಿ ನೋಡ್ರಿ ಬಂಡೆನೇ ಕಾಣಿಸ್ತೈತೆ. ಏನು ಅಪಘಾತವಲ್ಲ, ನಿಧಾನವಾಗಿ ಕೆಲಸ ಅಂತ ಭಯಂಕರ ಬಂಡೆ ಅದ ಇದು. ಯಾವ ರೋಡಲ್ಲಿ ಬಂದು ಯಾವ ರೋಡಲ್ಲಿ ಹೋಯ್ತಾ ನೀವು ಒಂದು ಅರ್ಥವೇ ಆಯ್ತಿಲ್ಲ. ನನಗೆ ತಲೆನೇ ಕೆಟ್ಟು ಗೊಬ್ಬರ ಆಗೋಯ್ತು. ಕ್ಯಾತನ ಮಕ್ಕಿ ಅಲ್ಲೊಂದು ಅಡ್ರೋಡ್ ವ್ಯೂ ಪಾಯಿಂಟ್ ಐತೆ, ಅಲ್ಲಿ ಹೋಗಿ ಸೇರ್ಬಿಟ್ರೆ ಸಾಕು, ನನಗೆ ಏನು ಬೇಡ. ಅದು ಒಂದೇ ಗೇರ್ಲ್ ಹೋಗ್ಬೇಕು, ಅದೇ ಬೇಜಾರು. ಫಸ್ಟ್ ಗೇರ್ಲೇ ಓಡಿಸ್ಬೇಕು. ಇಂಥ ಅಪ್ಪಿದೆ ಇದು. ನೋಡಿ, ಸೊ ಇನ್ನೊಂದು 5 ಕಿಲೋಮೀಟ್ರ್ ತೋರಿಸ್ತೈತೆ, 5-6 ಹೊರನಾಡು. ಒಟ್ಟು ಕತ್ಲೆಯಲ್ಲೇ ಜರ್ನಿ ಮಾಡಿಬಿಟ್ಟು ನೋಡಿ ಅಂತಿಂತೂ ಹೊರನಾಡು ಹತ್ತತ್ರ ಬಂದುಬಿಟ್ಟಿದ್ದೀನಿ. ಸೊ ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ ಕಣ್ರಿ. ಮಳೆ ಇದ್ದಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ನಮ್ಮ ಪುಣ್ಯ ಮಳೆ ಇಲ್ಲ, ಹನಿ ಆಗ್ತಾಯಿತ್ತು ಅಷ್ಟೇ ಲೈಟಾಗಿ. ಆ ಕಡೆ ಎಲ್ಲ ಮಳೆ, ಜೈಪುರ ಆಮೇಲೆ
ಕುಪ್ಪಳ್ಳಿ ಆ ಭಾಗ ಎಲ್ಲ ಮಳೆ ಇದೆ. ಕತ್ಲೆಲೆ ಜರ್ನಿ ನಮ್ಮದು. ಈಗ ಇಂಥ ಜಾಗದಲ್ಲೆಲ್ಲ ಕತ್ಲೆಯಲ್ಲಿ ಹೋಗ್ತಾ ಇದ್ದೀನಿ. ಈ ಥರ ಒಂದು ಅರಣ್ಯ ಪ್ರದೇಶವನ್ನು ಹಾದು ಈಗ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ನಾವು ಕತ್ಲೆಯಲ್ಲಿ ಹೋಗೋಕ್ಕೆ ಭಯ ಪಡ್ತಾ ಇದ್ದೀವಿ. ಯಾಕೆಂದರೆ ಚಿರತೆಗಳು ಹೆಚ್ಚಾಗ್ಬಿಡ್ತು. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಅಂದರೆ ಇಲ್ಲಿ ಬಗ್ಗೆ ಗೊತ್ತಿಲ್ಲ, ಈ ಸ್ಥಳದ ಬಗ್ಗೆ. ಅದರಿಂದ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಸಿಂಗಲ್ ಗೇರ್ಲ್ ಎತ್ಬೇಕು ಬರು. ಇಲ್ಲೆಲ್ಲ ಕುಳ್ಕುಳು ಹಸುಗಳು. ನಾನು ಲಾಸ್ಟ್ ಟೈಮ್ ಬರಬೇಕಾದ್ರೆ ಇಲ್ಲಿ ಒಂದು ಯಾವುದೋ ಗ್ರೇ ಕಲರ್ ಹಸು ತೋರಿಸಿದೆ. ಹೊರನಾಡು ಹೈಟ್ಸ್ ಗುರಿದವನು ಗುರಿದವು. ಕತ್ತಲೆ ಅಲ್ಲೆಲ್ಲ ಬೆಳಕುಗಳು ಕಾಣ್ತಾ ಇದೆ. ಬಹುಶಃ ಅದೇ ಹೊರನಾಡು. ಯಾಕೆಂದರೆ ಈಗ ಅಲ್ಲಿ ಕ್ಯಾತನಮಕ್ಕೆ ಏನಿದೆ, ಆ ಒಂದು ರೋಡ್ ರಸ್ತೆ ಏನಿದೆ ಅಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ನನಗೆ ಈಗೇನು ಭಯ ಇಲ್ಲ, ನೆಮ್ಮದಿ, ಆರಾಮಾಗಿ ಹೋಗ್ತೀನಿ. ಏನು ಚಳಿ ಹೊಡಿತೈತೆ ಇಲ್ಲಿ. ಈ ಬೇಸಿಗೆಗಾಲದಲ್ಲಿ ಈ ಥರ ಚಳಿ ಹೊಡಿತೈತಲ್ಲ. ಒಟ್ಟು ಈ ಭಾಗ, ಈ ಜಂಕ್ಷನ್ ಏನಿದೆ ಈ ಕಡೆ ಬೇಸಿಗೆ ಇದ್ರೂ ನೀರಿಗಂತೂ ಬರ ಇಲ್ಲ. ಸಿಕ್ಕಾಪಟ್ಟೆ ನೀರಿದೆ. ನಿಧಾನಕ್ಕೆ ಮಾಡ್ಕೊಂಡೇ ಹೋಗ್ಬೇಕು. ತುಂಬ ವೇಗವಾಗಿ ಹೋಗೋಕ್ಕಾಗಲ್ಲ. ಯಾವುದೋ ಇಲ್ಲೊಂದು ಫಾಲ್ಸ್ ಇದೆ ಅಂತೆ. ಯಾವುದೊಂದು ಫಾಲ್ಸ್ ಇದೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಒಂದು ಬೆಕ್ಕು ಬೇರೆ ಹೋಯ್ತದೆ. ನೋಡಿ ಹೇಗಿದೆ. ಡೌನ್ ಡೌನ್ ಡೌನು. ಓಹೋ, ಬಿಟ್ರೆ ಹಂಗೆ ಕಿತ್ಕೊಂಡು ಹೋಯ್ತದೆ ಗಾಡಿ. ಸ್ವಾಮಿ ಹೆಂಗೆ ಹೋಯ್ತಾನೆ ಸ್ವಾಮಿ, ಎದುರಿಸೇಬಿಟ್ಟ ಪುಣ್ಯಾತ್ಮ. ಎಣ್ಣೆ ವಾಡೋದು ಚೂರು ಆಡ್ಕೊಂಡು ವಿಚಿತ್ರ ಹೋಗೋಯ್ತಾನೆ ಅಣ್ಣ ಮೇಲೆ.
ಇನ್ನೇನು ಹೊರಟ್ಬಿಟ್ಟೆ. ಸೊ ಅಲ್ಲಿ ಗಂಟ ವೀಡಿಯೋ ಹಾಕ್ಬಿಡ್ತೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ನೈಟೇ ಹೋಗ್ತಾ ಇದ್ದೀನಿ, ಹೊರನಾಡು ತನಕ ಹೋಗಿ ಅಲ್ಲಿ ಗಂಟ ವೀಡಿಯೋ ಹಾಕ್ಬಿಡ್ತೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ನಾನು ಈ ಬೈಕ್ನ ಕೊಟ್ಬಿಡೋಣ ಅಂತಿದ್ದೆ, ಬೇಡಪ್ಪ ಮಡ್ಕೊತೀನಿ. ಒಳ್ಳೆ ಬೈಕು, ಸೂಪರ್ ಬೈಕ್ ಇದು. ನಂದು ಇನ್ನೊಂದು ಬೈಕ್ ಅದ, ಅದನ್ನು ಬೇಕಾದ್ರೆ ಕೊಟ್ಬಿಡೋಣ. ಅದು ಕೊಟ್ಬಿಟ್ಟು ಬೇರೆ ಇನ್ನೊಂದು ಚೆನ್ನಾಗಿರೋದು ತಗೋತೀನಿ, ಇಲ್ಲಾಂದರೆ ಒಂದು ಕಾರ್ ಎತ್ಕೊಂಡ್ಬಿಡೋದು ತಗೋತೀವ ಅಂತ. ದೇವ್ರೇನಾರು ಅವಕಾಶ ಕೊಟ್ಟರೆ. ಅಯ್ಯೋ ಅಯ್ಯೋ, ಡೌನ್ ನೋಡುಗರು, ಡೌನಾ? ಓಹೋ, ಹೆಂಗಿದೆ ಡೌನು, ಸಖತ್ತು ಡೌನ್ ಇದು. ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂದೀನಿ ಗುರು ನಾನು. ಛೇ, ಗ್ರೇಟ್ ಬಿಡಪ್ಪ, ನಾನೇ ಗ್ರೇಟ್ ಅನ್ಕೋತಾವನಿ. ನಾನೇ ಗ್ರೇಟು. ಯಾಕೆಂದರೆ ಸಾಮಾನ್ಯವಾಗಿ ನಾನು ಓದಂಗೆ ಹೋಗೋದು ಕಷ್ಟವೇ ಅಂತ ಅನ್ಕೋತೀನಿ. ನೋಡಿ ಪ್ಲ್ಯಾನ್ ಹೆಂಗಿದೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾವ್ಯಾವ ರೀತಿ ಹೋಗಿದ್ದೀನಿ ಅಂದರೆ, ಈಗ ನಾನು ಚಿತ್ರ ಏನಪ್ಪ ಜಿಂಕೆ ಆಯ್ತಾ? ಜಿಂಕೆನೋ ಏನು ಇನ್ನೇನು ಮೇಕತ್ತಿತ್ತಾ? ಆ ಕ್ಯಾಮ್ರಾಗೆ ರೆಕಾರ್ಡ್ ಆಗಿರ್ತೇವ ನೋಡು. ಅದೇನೋ ಇತ್ತಂತೆ, ಬಟ್ ಕ್ಯಾಮ್ರಾ ಕಂಡಿದೆಯೇನೋ ಗೊತ್ತಿಲ್ಲ. ನೋಡ್ತೀನಿ, ಚೆಕ್ ಮಾಡ್ತೀನಿ. ಓಹೋ ನೋಡಿ, ನೈಟ್ ಡ್ರೈವ್ ವಿಡಿಯೋ ಅದು. ಒಯ್ಯ ಮಾತ್ರ ಒಳ್ಳೆ ಭಯಂಕರವಾಗಿ ದರ್ಶನ ಕೊಟ್ಟ. ಹಗ್ಲೊತ್ತಾದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು, ಬಟ್ ಈಗ ನೈಟು ಹೋಗೋಕ್ಕಾಗಲ್ಲ, ಹಂಗೆ ಗೊತ್ತೇ ಆಗಲ್ಲ. ಇದು ಎಲ್ಲಿ ಯಾವ ಟರ್ನಲ್ಲಿ ಹೆಂಗೆ ತಿರುಗಿಸ್ತಾ ಇದ್ದೀನಿ ಏನೋ ಒಂದು ಗೊತ್ತಾಗಲ್ಲ. ಮಣ್ಣು ರೋಡೆ ಅದು, ತಾರ್ ರೋಡೆ ಅದು, ಕಳ್ಳು ರೋಡೆ ಅದು, ಒಂದು ಗೊತ್ತಾಗಲ್ಲ ನೋಡಿ. ಆ ಸ್ಟ್ರೈಟ್ ಕಾಣಿಸ್ತದೆ ರೋಡು, ಇದು ನೋಡ್ರಿ ಇತ್ತಾಗದೆ ಬಲಕ್ಕೆ, ನೋಡಿ ಎಲ್ಲೋ ಇರ್ತದೆ. ಅಯ್ಯೋ ಮತ್ತೆ ಇಲ್ಲಿ ಎಡಕ್ಕೆ ನೋಡ್ರಿ. ಹೊರನಾಡು ದರ್ಶನ ಸಿಗ್ತೈತೆ ಕಣ್ರಿ. ಒಬ್ಬ ಸದ್ಯ ಲೈಟಿಂಗ್ಸ್ ಎಲ್ಲ ಕಾಣಿಸ್ತೈತೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಇನ್ಮೇಲೆ ನೈಟ್ ಜರ್ನಿ ಹೊಡಿನಾರಿಕಪ್ಪ, ಸಾಕು. ಅಲ್ಲೆಲ್ಲ ದಾರಿ ತಪ್ಪೋಗ್ಬಿಟ್ಟು ನನ್ನ ದಿಕ್ಕಾಪಲ ಆಗ್ಬಿಟ್ಟೆ, ನಾನು ಫುಲ್ಲು ಕನ್ಫ್ಯೂಸ್ ಆಗ್ಬಿಡ್ತು ನನಗೆ. ನೋಡಿ ಎಷ್ಟು ಡೌನ್ ಇಳಿಗ್ತಾ ಇದ್ದೀನಿ ಅಂದರೆ, ಎಷ್ಟು ಅಪ್ಪತ್ತಿದ್ದೀನಿ ಅಂತ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನೀವು. ಓಹೋ ಹೊರನಾಡು ಸೇರೋ ಗಂಟ ಹೊರನಾಡಿಗೆ ಹೋದನ ಅನ್ನಂಗೆ ಆಯ್ತಾಯಿದೆ ರೋಡು. ಭಯಂಕರ ಎಡವಟ್ಟು ಆಗಿದೆ ಇಲ್ಲಿ ರೋಡೆಲ್ಲ. ಕ್ಯಾಮ್ರಾ ಫಸ್ಟ್ ಕ್ಲಾಸಾಗಿ ರೆಕಾರ್ಡ್ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಹೋಗತ್ತಾಗೆ.
ಅದೇ ನೋಡಿ ಬಂದಾಯಿತು ಹೊರನಾಡು. ಕಾಣಿಸ್ತಾ ಇದೆಯಾ? ಎಲ್ಲ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಆ ವಿಡಿಯೋ ಸ್ವಲ್ಪ ಲೆಂತ್ ಆಗೋಯ್ತು. ಸೊ ಇದನ್ನು ಆಫ್ ಮಾಡ್ತೀನಿ. ಅಂತೂ ಹೊರನಾಡಿಗೆ ಎಂಟ್ರಿ ಕೊಟ್ಟಾಯಿತು. ಸೊ ಇಲ್ಲಿಂದ ಒಂದು ಕ್ಲಿಪ್ ತಗೋತೀನಿ, ವೀಕ್ಷಣೆ ಮಾಡಿ. ಬಂದಾಯ್ತು ನೋಡ್ರಿ ಇಲ್ಲಿ ಲೈಟಿಂಗ್ಸ್ ಎಲ್ಲ. ಸೊ ಒಂದು ನೈಟ್ ವ್ಯೂದು ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ. ಅಂತೂ ರಾತ್ರಿ ಒಂದು ದೊಡ್ಡ ಮನ್ಸು ಮಾಡಿ ನಾನು ಹೊರನಾಡು ಬಂದ್ಬಿಟ್ಟೆ ನೋಡಿ. ನೈಟೇ ಬಂದು ಸೇರಿದ್ದೀನಿ, ಇನ್ನೂ ಹೋಗಿಲ್ಲ, ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟೆ. ಹೊರನಾಡು ಒಂದು ಪವಿತ್ರ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಹೋಯ್ದ ತಕ್ಷಣ ಒಂದು ರೂಮ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಏನು ಬರೋ ರೋಡ್ ಇಷ್ಟೊಂದು ಕಿತ್ತೋಗದೆ. ದಯವಿಟ್ಟು ರೋಡ್ ಮಾಡಿಸ್ಕೊಡಿಯಪ್ಪ ಇಲ್ಲಿಗೆ. ನೋಡಿ ಇಷ್ಟು ಹದಗೆಟ್ಟೋಗುತ್ತೆ. ಅನ್ನಪೂರ್ಣೇಶ್ವರಿ ತಾಯಿಯ ಸನ್ನಿಧಿ ಹೊರನಾಡು. ನೇತ್ರಾವತಿ ನಿವಾಸ ದೇವಸ್ಥಾನಕ್ಕೆ ದಾರಿ. ಶ್ರೀ ಆದಿಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಹಬ್ಬ ನೇತ್ರಾವತಿ ನಿವಾಸ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿ, ನನಗೆ ಗೊತ್ತು. ಇಲ್ಲೆಲ್ಲ ಪಾರ್ಕಿಂಗ್. ಜನ ರಸ್ಸವ್ರೆ ಕಣೋ. ಹೋದ ಸಲ ಬಂದಿದ್ದಾಗ ಇಷ್ಟು ರಸ್ ಇರಲಿಲ್ಲ ಗುರು. ಎಲ್ಲೋಡ್ರಿ ಕೊಠಡಿ ವ್ಯವಸ್ಥೆ ಇದ್ದಿದೆ, ಮಾತ್ರ ಜನ ಪರವಾಗಿಲ್ಲ, ರಸ್ಸಿದ್ದಾರೆ. ನಮ್ಮ ಬೈಕ್ ಅಲ್ಲಿ ಹಾಕ್ಬೇಕು. ಯಾರು ತಡೆದಿರಲ್ಲ. ಅದೇ ಗೊತ್ತು. ಇವ್ರನ್ನ ಇಳಿಸೋಗ್ತೀನಿ, ಇವ್ರನ್ನ. ಸರಿ ಹೋಗಮ್ಮ. ಹಾಂ, ಅಲ್ಲಿ ಇಲ್ಲಿ ಲೆಫ್ಟ್, ಇಲ್ಲೇ ರೂಮ್ ಸಿಗ್ತಾ ಇದೆಯಾ? ನೋಡಿ ಬೈಕು ಇಲ್ಲೇ ಹಾಕ್ಬೇಕು. ಎಸ್ ನೋಡಿ, ಇಲ್ಲೇ ಬೈಕ್. ನಾನು ಲಾಸ್ಟ್ ಟೈಮ್ ಇಲ್ಲೇ ಹಾಕಿದ್ದು. ಸ್ವಲ್ಪ ಸೈಡ್ ಸೇರಿದಂಗೆ ಹಾಕ್ಬಿಡೋ. ಬೈಕ್ ತೆಗಿಸ್ತಾರೆ ಅಲ್ಲ ಹಾಕಿ. ಅಲ್ಲ ಟೂ ವೀಲರ್. ಓಕೆ, ನಾನು ಹೋದ ಸಲ ಇಲ್ಲೇ ಹಾಕಿದ್ದೆ, ಅದಕ್ಕೆ. ಅದೆಲ್ಲ ಬೇರೆ ಕಡೆ ಮಾಡ್ಯಾರ ಗುರು. ಟೂ ವೀಲರ್ ಇಲ್ಲ, ಇನ್ನು ಕಾರ್ಗಳವೆಲ್ಲ. ನಿಂತಿಲ್ಲ ಬಿಡಿ. ಹಾಂ, ಇಲ್ಲಿ ನಿಂತಿಲ್ಲ ಅಲ್ವಾ? ಅಯ್ಯಪ್ಪ ಅಣ್ಣ, ನೀನು ರೆಸ್ಟ್ ಮಾಡೋಣ. ಬೇಜಾರು ಮಕ್ಕಳ ಕಣ, ಚೆನ್ನಾಗಿ ಬೆಂಡೆತ್ಬಿಟ್ಟಿನಿ. ಹಾಂ, ಓಕೆ. ಒಂದು ರೂಮ್ ಮಾಡ್ಕೊತೀವಿರಪ್ಪ. ಅಯ್ಯೋ, ರೂಮೇ ಸಿಗ್ತಿಲ್ಲ ಗುರು, ರೂಮ್ ಇಲ್ಲ.
ಏನಪ್ಪ ಮಾಡೋದು. ಸೊ ಇದೆಲ್ಲ ಇತ್ತಾಗ ಹುಡಿಕೊಂಡು ಹೋಗ್ತಾಯಿದ್ದೀವಿ ಈಗ. ನೋಡೋಣ ಇನ್ನೇನಿದ್ರು ಕಾಸ್ಟ್ಲಿ 1,500 2,000 3,000 ಹಿಂಗಿರ್ತವೆ. ಏನೂ ಮಾಡೋಕ್ಕಾಗಲ್ಲ. ಇತ್ತಾಗೆಲ್ಲ ಹುಡಿಕೊಂಡು ಹೋಗ್ಬೇಕೀಗ. ಇಲ್ಲಿ ಕೇಳ್ಬೋದ ಈ ಕಡೆ? ಎಲ್ಲಿ ಕೇಳೋದು? ಆ ಕಡೆ ಬರಬೇಕು. ಫ್ರಂಟ್ ಆ ಕಡೆ ಬಾ. ಹಾಂ, ಎಲ್ಲಿ ಎಲ್ಲ ಹಾಕಿದಾರೆ ರೂಮ್ಗಳು ತೋರಿಸು. ಮನೆ ಮುಂದೆ ಎಲ್ಲ ಟೆಂಪಲ್ ತವ್ರೆ. ಅದೇನ ಭದ್ರಾ ನಿವಾಸ ನೇತ್ರಾವತಿ. ಓಕೆ, ಹುಡುಕ್ತೀವಿ ರೂಮು. ಇದು ಬಸ್ ನಿಲ್ಸ ಬಸ್ ಸ್ಟ್ಯಾಂಡ್ ಇದು. ಅದು ಬಸ್ ನಿಲ್ಸದ. ಓಹೋ, ಇಲ್ಲಿ ನಿಂತಿರೋ ಕಾರ್ಗಳು ನೋಡ್ರೆ ಗ್ಯಾರಂಟಿ ಸಿಗಲ್ಲ ಅನ್ಸ್ತದೆ. ಓಹೋ, ಭಯಂಕರವಾಗದ ಗುರು ಇಲ್ಲಿ. ಹೋಗಿ ಕೇಳ್ಕೊಂಬರ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಾಕವ ಏನೋ ಎಲ್ಲ ಅಡ್ಜಸ್ಟ್ ಆದಲ್ಲಿ ಜೈ ಅನ್ಸ್ಬಿಡವ. ಯಾಕೆ? ಭದ್ರಾ ನಿವಾಸ ಅದೆಷ್ಟಾದ ದೇವರೇ ಬಲ್ಲ. ಒಟ್ಟು ಬಿಗದು ಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ ಅಂತ ಅನ್ಕೋತೀನಿ. ಏನೂ ಮಾಡೋಕ್ಕಾಗಲ್ಲ. ಬಂದುಬಿಟ್ಟಿದ್ವಿ. ಎಷ್ಟು ಕೇಳ್ತಾರೆ ಅಷ್ಟು ಕೊಡಲೇಬೇಕು. ಸೊ ಬೆಳಗ್ಗೆ ಅಪ್ಡೇಟ್ ಆಗ್ತೀನಿ ಬಂಧುಗಳೇ. ಸರಿ, ವಿಡಿಯೋ ಎಂಡ್ ಮಾಡ್ತೀನಿ. ಅಬ್ಬಾ ಅಂತೂ ರೂಮ್ ಬಂದು ಸೇರ್ಕೊಂಡು ಹಾಕೋಣಪ್ಪ. ಇಲ್ಲಿ ನೋಡ್ರಿ, ಇದೆಲ್ಲ ಕಾರ್ಡ್ ಸಿಸ್ಟಮ್. ನಮ್ಮದು ಗೋದ್ರೇಜ್ ಕಾರ್ಡು ನೋಡಿ. ಇದಕ್ಕೆ ಸಖತ್ತಾಗಿದೆ ರೂಮ್ ಮಾತ್ರ. ಸೊ ಭಾಳ ಖುಷಿ ಆಯಿತು ಸದ್ಯ. ಅಮ್ಮ ನನಗೆಲ್ಲ ಆಫ್ ಆಗ್ಬಿಟ್ಟದ ಕಣಪ್ಪ. ಬಾ ತಾಯಿ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ.